ನಿದ್ರೆ ಪ್ರತಿಯೊಬ್ಬರ ಜೀವನದ ಒಂದು ಪ್ರಮುಖ ಭಾಗ. ದೈಹಿಕ, ಮಾನಸಿಕ ಮತ್ತು ಭಾವನಾತ್ಮಕ ಆರೋಗ್ಯದ ಮೇಲೆ ಪರಿಣಾಮ ಬೀರುವ ನಿದ್ರೆ ಹೆಚ್ಚಾದರೂ ತೊಂದರೆ, ಕಡಿಮೆಯಾದರೂ ಸಮಸ್ಯೆ. ಪ್ರತಿಯೊಬ್ಬರ ದಿನಚರಿ, ಆರೋಗ್ಯ, ವಯಸ್ಸಿಗೆ ಅನುಗುಣವಾಗಿ ನಿದ್ರೆ ಮಾಡಲೇಬೇಕು. ಇಲ್ಲವಾದರೆ ನಾನಾ ರೀತಿಯ ಆರೋಗ್ಯ ಸಮಸ್ಯೆಗಳು ಕಾಣತೊಡಗುತ್ತೆ. ಜೀವನದಲ್ಲಿ ಸಕಾರಾತ್ಮಕ ಶಕ್ತಿಯನ್ನ ಬಯಸಿದ್ರೆ ನಿದ್ರೆಯ ಅಭ್ಯಾಸಿಗಳಲ್ಲಿ ಕೆಲವು ನಿಯಮ ಪಾಲಿಸಬೇಕು ಎನ್ನುತ್ತಾರೆ ವಾಸ್ತು ತಜ್ಞರು. ಯಾವ ನಿಯಮ ಅಂತೀರಾ? ಹೇಳ್ತೀನಿ ಕೇಳಿ. ಮೊದಲಿಗೆ ನಿದ್ರೆ ಮಾಡಲು ಸರಿಯಾದ ದಿಕ್ಕನ್ನು ಆಯ್ದುಕೊಳ್ಳುವುದು ಬಹುಮುಖ್ಯ. ಮಲಗುವಾಗ ತಲೆಯನ್ನ ಪೂರ್ವ ದಿಕ್ಕಿಗೆ ಇಡುವುದು ವಿದ್ಯಾರ್ಥಿಗಳು ಮತ್ತು ವೃತ್ತಿಪರರಿಗೆ ವಿಶೇಷವಾಗಿ ಪ್ರಯೋಜನಕಾರಿ. ಪಶ್ಚಿಮ ದಿಕ್ಕಿಗೆ ತಲೆ ಇಟ್ಟು ಮಲಗುವುದು ತಟಸ್ಥ ಪರಿಣಾಮವನ್ನ ಬೀರುತ್ತೆ. ವಾಸ್ತು ಪ್ರಕಾರ ಯಾವುದೇ ಸಂದರ್ಭವಿರಲಿ ಉತ್ತರದ ಕಡೆಗೆ ತಲೆ ಇಟ್ಟು ಮಲಗಬಾರದು. ಈ ದಿಕ್ಕಿಗೆ ತಲೆ ಇಟ್ಟು ಮಲಗಿದ್ರೆ ದೇಹದ ಸಮತೋಲನಕ್ಕೆ ಅಡ್ಡಿಯಾಗತ್ತೆ. ಇದು ಒತ್ತಡ, ಸುಸ್ತು, ನಿದ್ರೆಯ ಸಮಸ್ಯೆ ಸೇರಿದಂತೆ ಇತರ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗುತ್ತೆ. ಇನ್ನು ಮಲಗುವ ಕೋಣೆ ಮನೆಯ ನೈಋತ್ಯ ಮೂಲೆಯಲ್ಲಿರಬೇಕು. ಈಶಾನ್ಯದಲ್ಲಿರುವ ಮಲಗುವ ಕೋಣೆ ಅಸಮತೋಲನವನ್ನ ಉಂಟು ಮಾಡುತ್ತೆ. ಕನ್ನಡಿಯನ್ನ ಯಾವತ್ತೂ ನೇರವಾಗಿ ಹಾಸಿಗೆಯ ಮುಂದೆ ಇಡಬೇಡಿ ಹಾಗೂ ಹಾಸಿಗೆಯನ್ನ ನೇರವಾಗಿ ಸೂರ್ಯನ ಕಿರಣ ಬೀಳುವ ಸ್ಥಳ ಅಥವಾ ಕೋಣೆಯ ಮುಖ್ಯ ಬಾಗಿಲಿನ ಎದುರು ಇಡುವುದು ತಪ್ಪಿಸಿ. ಯಾಕೆಂದ್ರೆ ಇದು ಮನಸ್ಸಿನ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ಹಾಗಾಗಿ ಈ ನಿಯಮಗಳನ್ನ ಪಾಲಿಸಿ ಸುಖವಾಗಿ ನಿದ್ರಿಸಿ. ಇದೇ ರೀತಿಯ ಮತ್ತಷ್ಟು ವೈವಿಧ್ಯ ಸುದ್ದಿಗಾಗಿ ನೋಡ್ತಾ ಇರಿ ವಿಶ್ವವಾಣಿ ಟಿವಿ ಸ್ಪೆಷಲ್.